ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ 2 ಪೇಪರ್ ಬರುತ್ತೆ, 5T 60 ಅಂತ. 5Tನಲ್ಲೂ 4 ಯೂನಿಟ್ ಇರುತ್ತೆ, 16ನಲ್ಲೂ 4 ಯೂನಿಟ್ ಇರುತ್ತೆ. ಸೊ 16ನಲ್ಲಿ ಯೂನಿಟ್ 4ಅಲ್ಲಿ ಏನಾಗ್ತಾ ಇದೆ ಅಂತಂದರೆ 3 ಸಬ್ ಟಾಪಿಕ್ ಬರುತ್ತೆ. UV ಸ್ಪೆಕ್ಟ್ರೋಸ್ಕೋಪಿ, IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಅದರದ್ದು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿಟ್ 2ನಲ್ಲಿ ಇವತ್ತಿಂದ ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆ ಟಾಪಿಕ್ದು ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ DCC ಏನಿದೆಯಲ್ಲ, ಡೈಕ್ಲೋರೋ ಡೈಸೈನೋ ಕಾರ್ಬನ್ಮಿಡೈಡ್ ಇನ್ ಅಮೈಡ್ ಸಿಂಥಸಿಸ್ ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರದ್ದು ಪ್ರಿಪ್ರೇಷನ್ ಹೇಗಾಗುತ್ತೆ, ಮೆಕ್ಯಾನಿಸಮ್ ಹೇಗಾಗುತ್ತೆ, ಸಿಂಥೆಟಿಕ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನೆಲ್ಲನೂ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. DCC ಅಂತಂದರೆ NN ಡೈಸೈಕ್ಲೋಹೆಕ್ಸೈಲ್ ಕಾರ್ಬಡಿ ಇಮೈಡ್ ಅಂತ ಹೇಳ್ತೀವಿ. ಆ ರಿಯೇಜೆಂಟ್ ಬಗ್ಗೆ ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ DCC ಅಂತ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ 9 ಬೇರೆ ಬೇರೆ ರಿಯೇಜೆಂಟ್ಗಳನ್ನ ನೀವು ಓದಬೇಕಾಗತ್ತೆ, ವಿಚ್ ಆರ್ ಯೂಸ್ಡ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಅದರಲ್ಲಿ ಮೊದಲನೇದು ಇದು DCC. ಇದು ಅಮೈಡ್ ಸಿಂಥಿಸಿಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಈ DCCನ ನಮಗೆ ಪವರ್ ಹೌಸ್ ಆಫ್ ಕಪ್ಲಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. 2 ಬೇರೆ ಬೇರೆ ಕಾಂಪೊನೆಂಟ್ನ, ಫಾರ್ ಎಕ್ಸಾಂಪಲ್ ಆ್ಯಸಿಡು ಮತ್ತು ಆಲ್ಕೋಹಾಲ್ನ ಕಂಬೈನ್ ಆಗಿ ನಿಮಗೆ ಅಮೈಡ್ ಫಾರ್ಮೇಷನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಂಗಾಗಿ ಇದನ್ನು ಕಪ್ಲಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಇಟ್ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ, C13H22N2. ನೋಡಿ, 2 ಸೈಕ್ಲೋಹೆಕ್ಸೈಲ್ ಗ್ರೂಪ್ ಇದೆ, ಅದಕ್ಕೋಸ್ಕರ ಅದನ್ನು ಡೈಸೈಕ್ಲೋಹೆಕ್ಸೈಲ್ ಅಂತ ಕರಿತೀವಿ. ಅದಾದಮೇಲೆ N⁻C ಇದ್ದರೆ ಇಮೈಡ್ ಗ್ರೂಪ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಕಾರ್ಬನ್ ಇದೆ, ಅದಕ್ಕೋಸ್ಕರ ಕಾರ್ಬಡಿಮೈಡ್ ಅಂತ ನಾವು ಇದನ್ನು ಕರಿತೀವಿ. ಸೊ ಅದ್ರ ಹೇಗಿರುತ್ತೆ ಅಂತಂದರೆ ವ್ಯಾಕ್ಸಿ ಇರುತ್ತೆ, ಲೋ ಮೆಲ್ಟಿಂಗ್ ಸಾಲಿಡ್ ಅದು ವಿತ್ ಅ ಪಂಜೆಂಟ್ ಓಡರ್. ಅದರದ್ದು ಅಪಿಯರೆನ್ಸ್ ಹೇಗಿರುತ್ತೆ ಅಂದರೆ ಮುಟ್ಟಿದ್ರೆ ಅಂಟ್ರಂಟ್ ಆಗ್ತಾ ಇರುತ್ತೆ, ಲೋ ಮೆಲ್ಟಿಂಗ್ ಸಾಲಿಡ್ ವಿತ್ ಅ ಪಂಜೆಂಟ್ ಓಡರ್. ಬಟ್ ಇಟ್ ಈಸ್ ಸಾಲ್ಯುಬಲ್ ಇನ್ ಆಲ್ ದಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಲೈಕ್ DCM, ಡೈಕ್ಲೋರೋಮೀಥೇನ್, ಟೆಟ್ರಾಹೈಡ್ರೋಫ್ಯೂರಾನ್, ಡೈಮೀಥೈಲ್ ಸಲ್ಫನಮೈಡ್, DMF ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ DCC ಏನಿದೆಯಲ್ಲ ಪೇಟೆಂಟ್ ಅಲರ್ಜನ್ ಆಗುತ್ತೆ. ಅದೇನಾದರೂ ಜಾಸ್ತಿ ಇದು ಮಾಡಿದ್ರೆ ಸೆನ್ಸಿಟೈಸರ್ ಥರ ಸಿವಿಯರ್ ಸೆನ್ಸಿಟೈಸರ್ ಆಗಿರುತ್ತೆ. ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ವೆಂಟಿಲೇಟೆಡ್ ಫ್ಯೂಮಿಂಗ್ ಯೂಸಿಂಗ್ ನೈಟ್ರೈಲ್ ಗ್ಲೌಸ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ದಟ್ ಇಸ್ ಅ ಸೇಫ್ಟಿ ಪ್ರೋಟೋಕಾಲ್, ವಿ ಹ್ಯಾವ್ ಟು ಯೂಸ್ ಇಟ್. ಆ್ಯಂಡ್ ಹೈಲಿ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟಲ್ಲಿ ಇದು ಡಿಸಾಲ್ವ್ ಆಗುತ್ತೆ, ಪೋಲಾರ್ ಸಾಲ್ವೆಂಟ್ಸಲ್ಲಿ ಇದು ಡಿಸಾಲ್ವ್ ಆಗುತ್ತೆ. ಸೊ ವೆನೆವರ್ ಯು ಆರ್ ಗೋಯಿಂಗ್ ಟು ಯೂಸ್ DCC, ಆಲ್ವೇಸ್ ಯು ಹ್ಯಾವ್ ಟು ಯೂಸ್ ಐದರ್ DCM ಯೂಸ್ ಮಾಡಬೇಕು, THF ಯೂಸ್ ಮಾಡಬೇಕು, ಇಲ್ಲಾಂದರೆ DMF ಆ ಸಾಲ್ವೆಂಟ್ನ ಯೂಸ್ ಮಾಡಬೇಕಾಗತ್ತೆ. ನಿಮ್ಮ ಸಿಲೆಬಸ್ ಪ್ರಕಾರ ಅದರದ್ದು ಪ್ರಿಪ್ರೇಷನು, ಅದರದ್ದು ಅಪ್ಲಿಕೇಶನು, ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ದು ಮೆಕ್ಯಾನಿಸಮ್ ಓದಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಪ್ರಿಪ್ರೇಷನ್ನ ಹೇಗೆ ಮಾಡ್ತೀವಿ ಅಂದರೆ, ಡೈಸೈಕ್ಲೋಹೆಕ್ಸೈಲ್ ಥಯೋಯೂರಿಯಾನ ವೆನ್ ಯು ಹೀಟೆಡ್ ವಿತ್ AgO, ಮರ್ಕ್ಯುರಿ ಕ್ಲೋರೈಡ್ ಜೊತೆಗೆ ಹಾಕಿದಾಗ ಮರ್ಕ್ಯುರಿಕ್ ಆಕ್ಸೈಡ್ ಜೊತೆಗೆ ಹಾಕಿದಾಗ ಮರ್ಕ್ಯುರಿಕ್ ಆಕ್ಸೈಡ್ ಆ್ಯಕ್ಟ್ ಆಸ್ ಎ ಸಲ್ಫರ್ ಸ್ಕೆವೆಂಜರ್. ಅಲಾಂಗ್ ವಿತ್ ವಾಟರ್ ಯು ಆರ್ ಗೋಯಿಂಗ್ ಟು ಗೆಟ್ H2Sನ ಹೊರಗಡೆ ತೆಗೆಯುತ್ತೆ ಟು ಫಾರ್ಮ್ DCC. ಸೊ ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ DCC, ಡೈಸೈಕ್ಲೋಹೆಕ್ಸೈಲ್ ಥಯೋಯೂರಿಯಾ. NHCO NH ಅಂತ ಬಂದರೆ ಅದಕ್ಕೆ ನಾವು ಯೂರಿಯಾ ಅಂತ ಹೇಳ್ತೀವಿ. ಆ O ಜಾಗಕ್ಕೆ ಏನಾದರೂ S ಹಾಕಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಥಯೋಯೂರಿಯಾ. 2 ಕಡೆ ಏನಾಗ್ತಾ ಇದೆ, ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅದು DY ಆಗಿದೆ, DI ಆಗಬೇಕಾಯಿತು. ಡೈಸೈಕ್ಲೋಹೆಕ್ಸೈಲ್ ಥಯೋಯೂರಿಯಾನ ನಾನು ಮರ್ಕ್ಯುರಿಕ್ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿಸಿದಾಗ ನಿಮ್ಗೆ ಏನಾಗುತ್ತೆ, DCC ಪ್ರಿಸಿಪಿಟೇಟ್ ಆಗುತ್ತೆ. H2S get precipitated and water cleanly ಎಳ್ದು ಕಾರ್ಬಮೈಡ್ ನಿಮಗೆ ಅದು ಬರ್ತಾ ಹೋಗುತ್ತೆ, DCC ಫಾರ್ಮೇಷನ್ ಆಗುತ್ತೆ. ದಿಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಸೊ ಇದ್ರದ್ದು ಮೇನ್ ಅಪ್ಲಿಕೇಶನ್ ಏನು ಅಂದರೆ ಅಮೈಡ್ ಫಾರ್ಮೇಷನ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಅಮೈಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಹೇಗಾಗತ್ತೆ, ಸೊ
carboxylic adds across one of the double bonds of DCC to form highly reactive acyluria intermediate. ನಾ ಮುಂಚೆನೇ ಹೇಳ್ದಂಗೆ ಅಮೈಡ್ ಹೇಗೆ ಬರುತ್ತೆ ನನಗೆ ಅಂದರೆ, ಆ್ಯಸಿಡ್ಗೆ ನಾನು ಅಮೋನಿಯಾ ಆ್ಯಡ್ ಮಾಡಿದಾಗ ಅಥವಾ ಅಮೋನಿಯಾ ಡೆರಿವೇಟಿವ್ ಆ್ಯಡ್ ಮಾಡಿದಾಗ ನನಗೆ ಅಮೈಡ್ ಬರುತ್ತೆ. ಆ್ಯಸಿಡಲ್ಲಿ ಜನರಲ್ ಫಾರ್ಮುಲಾ ಏನಿರುತ್ತೆ, RCOOH ಇರುತ್ತೆ. ಅಮೈಡ್ಸಲ್ಲಿ ಏನಿರುತ್ತೆ, RCONH2 ಇರುತ್ತೆ. ಆ್ಯಸಿಡ್ಗೆ ನಾವು ಅಮೈನ್ಸ್ನ ಆ್ಯಡ್ ಮಾಡ್ತೀವಿ ಅಥವಾ ಅಮೋನಿಯಾ ಆ್ಯಡ್ ಮಾಡ್ತೀವಿ. ಅಮೈನ್ಸ್ ಅಂದರೆ ಅದು ಪ್ರೈಮರಿ ಅಮೈನ್ ಆಗಿರ್ಬೋದು, ಸೆಕೆಂಡ್ರಿ ಅಮೈನ್ ಆಗಿರ್ಬೋದು, ಟರ್ಷರಿ ಅಮೈನ್ ಆಗಿರ್ಬೋದು. ಯಾವುದೋ ಒಂದು ಅಮೈನ್ನ ನಾವು ಆ್ಯಡ್ ಮಾಡಿದಾಗ ಅಂದರೆ ಏನಾಗ್ತಿದೆ, ಆ್ಯಸಿಡ್ಗೆ ಅಮೈನ್ಸು ಆ್ಯಡ್ ಆದಾಗ ನಿಮಗೆ ಅಮೈಡ್ ಬರುತ್ತೆ. ಸೊ ಈ ರಿಯಾಕ್ಷನ್ ಆಗೋದಕ್ಕೆ ನಾನು DCCನ ರಿಯೇಜೆಂಟ್ ಆಗಿ ಯೂಸ್ ಮಾಡ್ತೀನಿ. ಅದನ್ನೇ ಯೂಸ್ ಮಾಡಿದ್ರೆ ಬೇಗ ನಿಮಗೆ ಇಮಿಡಿಯೇಟಾಗಿ 90% ಈಲ್ಡ್ ಬರೋಷ್ಟು ನಿಮಗೆ ಪ್ರಾಡಕ್ಟ್ ಬರುತ್ತೆ. ಹಾಗಾಗಿ ನಾವು DCCನ ಯೂಸ್ ಮಾಡ್ತೀವಿ. ಸೊ ಇದು ಯೂಸ್ ಮಾಡ್ತೀವಿ ಅಂತಂದರೆ ಅಮೈಡ್ ಫಾರ್ಮೇಷನ್ಗೆ ಆಗಬೇಕು ಅಂದರೆ ಫಸ್ಟ್ ಏನಾಗುತ್ತೆ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ DCC. ಕಾರ್ಬಾಕ್ಸಿಲ್ ಆ್ಯಸಿಡ್ ಇರುವಂಥ ಮೆಕ್ಯಾನಿಸಮ್ನ ನೀವು ನೋಡೋದಾದರೆ, ಆಕ್ಸಿಜನ್ಗೆ OH ಏನು ಆಕ್ಸಿಜನ್ ಇದೆಯಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆ್ಯಡ್ಸ್ ಟುವರ್ಡ್ಸ್ ದಿ ಡಬಲ್ ಬಾಂಡ್ಗೆ Cಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಏನಾಗುತ್ತೆ, ದಟ್ H ವಿಲ್ ಬಿ ರಿಮೂವ್ಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಡಬಲ್ ಬಾಂಡ್ ಇರೋವಂಥದ್ದು ಸಿಂಗಲ್ ಬಾಂಡ್ ಆಗಿ NH ಮತ್ತು 2 ಸೈಕ್ಲೋಹೆಕ್ಸೈಡ್ ರಿಂಗ್ ನಿಮ್ಗೆ ಬರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಫಸ್ಟ್ ಇಂಟರ್ಮೀಡಿಯೇಟ್ ಅಸಲೋಯೂರಿಯಾ ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ. ಆ ಇಂಟರ್ಮೀಡಿಯೇಟು ನಿಮಗೆ ಬರುತ್ತೆ. ಆ ಇಂಟರ್ಮೀಡಿಯೇಟ್ಗೆ ನಾನು ಏನು ಮಾಡ್ತೀನಿ ಅಂದರೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಮಾಡ್ತೀನಿ, NH2 ಜೊತೆಗೆ ರಿಯಾಕ್ಟ್ ಮಾಡ್ತೀನಿ. ಎಗೇನ್ ನೈಟ್ರೋಜನ್ ಮೇಲೂ ಏನಾಗಿದೆ, ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಗಿದೆ. ಆ ನೈಟ್ರೋಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ಕಾರ್ಬನ್ನ ಏನು ಮಾಡುತ್ತೆ, ಅದು ಇಂಟ್ರಾಕ್ಟ್ ಮಾಡುತ್ತೆ. ಇಲ್ಲಿದೆಯಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅದೇನು ಮಾಡುತ್ತೆ, ಕಾರ್ಬನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಇದು ಹೊರಗಡೆ ಹೋಗುತ್ತೆ. ಸೊ ಈ ಕಾರ್ಬನ್ಗೆ ಇದು ಅಟ್ಯಾಚ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೆಕೆಂಡ್ ಇಂಟರ್ಮೀಡಿಯೇಟ್ ವಿಚ್ ಗೋಯಿಂಗ್ ಟು ಕ್ಯಾರಿ ಎ ನೆಗೆಟಿವ್ಲಿ ಚಾರ್ಜ್ಡ್ ಇರುವಂಥದ್ದು. ದ ಪ್ರೈಮರಿ ಆರ್ ಸೆಕೆಂಡ್ರಿ ಅಮೈನ್ ಅಟ್ಯಾಕ್ಸ್ ದಿ ಕಾರ್ಬನ್ ಆಫ್ ದಿಸ್ ಆಕ್ಟಿವೇಟೆಡ್ ಇಂಟರ್ಮೀಡಿಯೇಟ್ ಜೊತೆಗೆ ಆಗಿ ನಿಮಗೆ ಸೆಕೆಂಡ್ ಇಂಟರ್ಮೀಡಿಯೇಟ್ ಬರುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಎಲಿಮಿನೇಷನ್ ಆಗಿ ಪ್ರಿಸಿಪಿಟೇಷನು ಹೊರಗಡೆ ಬರುತ್ತೆ. ಸೊ ಏನಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ಡ್ ಆನ್ ದಿ ಆಕ್ಸಿಜನ್ ಇರುವಂಥದ್ದು ಒಳಗಡೆಗೆ ಬರುತ್ತೆ, ಇದು ಹೊರಗಡೆಗೆ ಹೋಗುತ್ತೆ. ಈ ಡಬಲ್ ಬಾಂಡ್ ಇರೋ ಒಂದು Hನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, RC≡ONHR ಬರುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಡೈಸೈಕ್ಲೋಹೆಕ್ಸೈಡ್ ಯೂರಿಯಾ ನಿಮಗೆ ಬರುತ್ತೆ. ಆ್ಯಸ್ ಅನ್ ಇನ್ಸಾಲ್ಯುಬಲ್ ವೈಟ್ ಸಾಲಿಡ್ ಆಗಿ ನಿಮಗಿದು ಹೊರಗಡೆ ಬರುತ್ತೆ. ದಿಸ್ ಇಸ್ ಅ ವೇ ಐ ಕ್ಯಾನ್ ಈಸಿಲಿ ಪ್ರಿಪೇರ್ ಅಮೈಡ್ ಯೂಸಿಂಗ್ DCC ಆ್ಯಸ್ ಎ ರಿಯೇಜೆಂಟ್. ಹಾಗಾದರೆ DCCದು ಅಪ್ಲಿಕೇಶನ್ ಏನು ಅಂದರೆ, ವೆರಿ ಯೂಸ್ಫುಲ್ ರಿಯೇಜೆಂಟ್ ಇನ್ ಕನ್ವರ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ into amine, especially for the formation of amide bond during the peptide synthesis. Couple acid and amines during the artificial peptide synthesis. Synthesis of peroxide ಗೆ ಯೂಸ್ ಮಾಡ್ತೀವಿ. ಇನ್ ದಿ ಸಿಂಥಸಿಸ್ ಆಫ್ ಈಥರ್ಸ್ ಅಂಡ್ ಥಯೋಈಥರ್ಸ್ಗೆ ಇದು ಬೇಕಾಗುತ್ತೆ. ಇನ್ ದಿ ಸಿಂಥಸಿಸ್ ಆಫ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಅಂಡ್ ಎಸ್ಟರ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾವು DCC ಯೂಸ್ ಮಾಡ್ಬೋದು. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಪರ್ಟಿಕ್ಯುಲರ್ಲಿ ಅಮೈಡ್ ಫಾರ್ಮೇಷನ್ ಅಂತ ಹೇಳೋದಕ್ಕೆ ಅದೊಂದೇ ಮೆಕ್ಯಾನಿಸಮ್ನ ನಾನಿಲ್ಲಿ ತೋರಿಸಿದ್ದೀನಿ. ಸೊ ಅದನ್ನು ನಾವು ನೋಡೋದಾದರೆ ಹೇಗಾಗುತ್ತೆ ಅನ್ನೋದಾದರೆ, ಸಿಂಥಸಿಸ್ ಆಫ್ N-ಸೈಕ್ಲೋಹೆಕ್ಸೈಲ್ ಬೆನ್ಜಡಮೈಡ್ ಅದನ್ನು ನಾನು ಮಾಡ್ತೀನಿ ಅಂತಂದರೆ ಹೇಗಾಗುತ್ತೆ ಅಂದರೆ, ರಿಯಾಕ್ಟೆಂಟ್ ಏನು ತೊಗೊಳ್ತೀನಿ, ಬೆನ್ಜೋಯಿಕ್ ಆ್ಯಸಿಡ್ ತೊಗೊಳ್ತೀನಿ. ನೆಕ್ಸ್ಟು ಅಮೈನ್ ಯಾವ್ದು ತೊಗೊಳ್ತೀನಿ ಅಂದರೆ ಸೈಕ್ಲೋಹೆಕ್ಸೈಲ್ ಅಮೈನ ತೊಗೊಳ್ತೀನಿ. ಅದಕ್ಕೆ DCCನ ಆ್ಯಡ್ ಮಾಡ್ತೀನಿ. C13H22N2 ಅಂತಂದರೆ ಅದು DCC. ಆ ರಿಯಾಕ್ಷನ್ನ ನಾನು ಏನು ಮಾಡ್ತೀನಿ, ಮಿಥಿಲಿನ್ ಕ್ಲೋರೈಡ್ ಮೀಡಿಯಮಲ್ಲಿ ಜೊತೆಗೆ ಮಾಡ್ತೀನಿ, DCM ಮಾಡ್ತೀನಿ. ಆವಾಗ N-ಸೈಕ್ಲೋಹೆಕ್ಸೈಲ್ ಬೆನ್ಜಮೈಡ್ ಬಂತು. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ DCU. ಈಲ್ಡ್ ಎಷ್ಟಿರುತ್ತೆ, ನಿಯರ್ಲಿ 90% ಈಲ್ಡ್ ಬರುತ್ತೆ. ಹಾಗಾಗಿ DCC ಕ್ಯಾನ್ ಬಿ ಯೂಸ್ಡ್ ಆಸ್ ಎ ರಿಯೇಜೆಂಟ್ ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ದ ಕಪ್ಲಿಂಗ್ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಎ ಅಮೈನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. DCU be a byproduct precipitate efficiently in a chilled DCM, can be removed cleanly via simple gravity filtration step before working up for the product. ಸೊ ಇದು PPT ಬರುತ್ತೆ, ಹಾಗಾಗಿ ನನಗೆ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. ಪ್ರಿಸಿಪಿಟೇಟ್ನ ತೆಗೆದುಬಿಟ್ರೆ ನನಗೆ ಏನು ನಂದು ಪ್ರಾಡಕ್ಟ್ ಏನಿದೆಯಲ್ಲ ಆ ಪ್ರಾಡಕ್ಟ್ ಈಸಿಯಾಗಿ ನಾನು ಹೊರಗಡೆ ತೆಕ್ಕೋಬೋದಾಗತ್ತೆ. ಸೊ ದಿಸ್ ಇಸ್ ಅ ಸಿಂಥೆಟಿಕ್ ಅಪ್ಲಿಕೇಶನ್. ಸಿಂಪಲ್ ಅಮೈಡ್ ಸಿಂಥಸಿಸ್ ಮಾಡಬೇಕು ಅಂತಂದರೆ ನಾವು DCCನ ಯೂಸ್ ಮಾಡ್ಬೋದು. ಸೊ DCC ಇಸ್ ಎ ವಾಟ್ ಟೈಪ್ ಆಫ್ ರಿಯೇಜೆಂಟ್? ಇಟ್ ಇಸ್ ಎ ಕಪ್ಲಿಂಗ್ ರಿಯೇಜೆಂಟ್ ವಿಚ್ ಗೋಯಿಂಗ್ ಟು ಕಪಲ್ ಆಸಿಡ್ ಅಂಡ್ ಎ ಅಮೈನ್ ಡ್ಯೂರಿಂಗ್ ದಿ ಪೆಪ್ಟೈಡ್ ಸಿಂಥಸಿಸ್ ಆರ್ ಡ್ಯೂರಿಂಗ್ ದಿ ಅಮೈಡ್ ಫಾರ್ಮೇಷನ್. ಅದನ್ನು ನೀವಿಲ್ಲಿ
ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.